ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮಂಜುಳಾ ಆರ್ ಆ್ಯಂಡ್ ಫ್ಯಾಷನ್. ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ಈಸಿಯಾಗಿ ಉಕ್ಸ್ ಪಟ್ಟಿ ಮತ್ತು ಕಾಜಾ ಪಟ್ಟಿ ಯಾವ ರೀತಿ ಹೊಲಿಬೇಕು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಹಿಂದಿನ ವಿಡಿಯೋದಲ್ಲಿ ನಾನು ತುಂಬ ಈಸಿಯಾಗಿ ಈ ಡಾಟ್ಸ್ ಮತ್ತು ಈ ಕ್ರಾಸ್ ಬೆಲ್ಟು ಯಾವ ರೀತಿ ಹೊಲಿಬೇಕು ಅನ್ನೋದನ್ನು ಹೇಳ್ಕೊಟ್ಟಿದ್ದೆ. ಯಾರೆಲ್ಲ ವಿಡಿಯೋ ನೋಡಿಲ್ಲ ಅವರೆಲ್ಲ ನೋಡಿ. ಅದರಲ್ಲಿ ಏನಾದರೂ ನಿಮಗೆ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಬನ್ನಿ ಈಗ ಉಕ್ಸ್ ಪಟ್ಟಿ ಕಾಜಾ ಪಟ್ಟಿ ಯಾವ ರೀತಿ ಹೊಲಿಬೇಕು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಈ ಉಕ್ಸ್ ಪಟ್ಟಿ ಕಾಜಾ ಪಟ್ಟಿಗೆ ನಾವು ಈಗ ಆರ್ಮಲ್ ಡೌನಿಂಗಲ್ಲಿ ಏನು ಬಟ್ಟೆ ಮಿಕ್ಕಿರುತ್ತೋ ಅದರಲ್ಲಿ ಕಟ್ ಮಾಡ್ಕೊಬೇಕು. ನಾನು ಕಟ್ ಮಾಡ್ಕೊಂಡಿದ್ದೀನಿ, ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕಿಂತ ಈ ಡಾಟ್ಸ್ ಮತ್ತು ಈ ಕ್ರಾಸ್ ಬೆಲ್ಟು ಏನು ರೆಡಿ ಮಾಡ್ಕೊಂಡಿದ್ದೀವಿ ಇದಕ್ಕಿಂತ ಉದ್ದ ತೊಗೊಳ್ಬೇಕು ನಾವು ಪಟ್ಟಿನ. ನೋಡ್ಕೊಳ್ಳಿ, ಇದು ಉದ್ದ ಬಂದು ನಮಗೆ 8 ಕಾಲಿದೆ. ಇದಕ್ಕಿಂತ ಒಂದು 3/4 ಇಂಚಸ್ನ ಎಕ್ಸ್ಟ್ರಾ ತೊಗೊಳ್ಳಿ. ನಾನು ಆಲ್ರೆಡಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ನಾನು ಉಕ್ಸ್ ಪಟ್ಟಿ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಉಕ್ಸ್ ಪಟ್ಟಿಗೆ ಇದನ್ನು ಬಟ್ಟೆನ ಸೀದಾ ಇಟ್ಕೊಳ್ಳಿ, ಉಲ್ಟಾ ಇಟ್ಕೊಬೇಡಿ. ಈ ಥರ ಸೀದಾ ಇಟ್ಕೊಂಡು ಈ ಬಟ್ಟೆನ ಈ 1/4 ಇಂಚಸಲ್ಲಿ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಆಲ್ರೆಡಿ ನಾನು ಫೋಲ್ಡ್ ಮಾಡಿದ್ದೆ, ನೋಡಿ ಗೊತ್ತಾಗುತ್ತೆ ನಿಮಗೆ. ಈ ಥರ 1/4 ಇಂಚಸಲ್ಲಿ ಫೋಲ್ಡ್ ಮಾಡಿಕೊಂಡು ಮತ್ತು ಈ ಥರ ಮಡ್ಚ್ಕೊಳ್ಳಿ. ಸಮವಾಗಿ ಈ ಥರ ಸಮವಾಗಿ ಮಡ್ಚ್ಕೊಳ್ಳಿ. ಮಡ್ಚ್ಕೊಂಡು ಇದೇನಿದೆ ಇದನ್ನು ಸೀದಾ ಮೇಲೆ ಈ ಥರ ಇಟ್ಕೊಂಡು ಸಮವಾಗಿ ಇಟ್ಕೊಳ್ಳಿ. ಇದ್ರ ಮೇಲೆ ಒಂದು 1/4 ಇಂಚಷ್ಟು ಸ್ಟಿಚ್ ಹಾಕಿ. ನೋಡಿ, ನಾನು ತೋರಿಸ್ತಾ ಇದ್ದೀನಿ, ಆಲ್ರೆಡಿ ಹಾಕಿದ್ದೆ, ಕಾಣಿಸುತ್ತೆ ಅಂದ್ಕೊಂಡಿದ್ದೀನಿ. ಇಲ್ಲಿಗೆ ಒಂದು ಸ್ಟಿಚ್ ಹಾಕಿ 1/4 ಇಂಚಸಲ್ಲಿ. ಈ ಥರ ನೀಟಾಗಿ ಬಟ್ಟೆ ಹಿಂಗೆ ನೀಟಾಗಿ ಇಟ್ಕೊಂಡು ಸಮವಾಗಿ ಇಟ್ಕೊಂಡು ಈ ಥರ ಒಂದು ಸ್ಟಿಚ್ ಹಾಕಿ. ಇದಾದಮೇಲೆ ಇದನ್ನು ಈ ಥರ ಫೋಲ್ಡ್ ಮಾಡಿ. ಈ ಥರ ಫೋಲ್ಡ್ ಮಾಡ್ಕೊಂಡು ಈ ಎಡ್ಜಲ್ಲಿ ಒಂದು ಸ್ಟಿಚ್ ಹಾಕಿ. ಲಾಸ್ಟ್ ಎಡ್ಜಲ್ಲಿ, ಈ ಪಟ್ಟಿ ಮೇಲೇ ಲಾಸ್ಟ್ ಎಡ್ಜಲ್ಲಿ ಒಂದು ಸ್ಟಿಚ್ ಹಾಕಿ. ಈ ಥರ ಒಂದು ಎಡ್ಜಲ್ಲಿ ನೋಡಿ ಕಾಣಿಸುತ್ತೆ. ಈ ಥರ ನೀಟಾಗಿ ಎಡ್ಜಲ್ಲೇ ಸ್ಟಿಚ್ ಹಾಕಿ. ಇದಾದಮೇಲೆ ಮತ್ತು ಇದನ್ನು ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಈ ಥರ ಫೋಲ್ಡ್ ಮಾಡಿಕೊಂಡು ಇಲ್ಲಿಂದ ಈ ಥರ ಹಿಂಗೆ ಮಾಡ್ಕೊಂಡು ಇಲ್ಲಿಂದ ಇಲ್ಲಿಗೆ ಬಂದು ನೀಡಲ್ಲಿ ಇಲ್ಲಿ ಬಿಟ್ಬಿಟ್ಟು ಈ ಥರ ಲೈನಿಗೆ ಇದ್ರ ಮೇಲೆ ಒಂದು ಸ್ಟಿಚ್ ಹಾಕಿ. ಈ ಥರ ನೋಡಿ, ಇಲ್ಲಿಗೆ ಬಂದು ಸ್ಟಾಪ್ ಮಾಡಿ ಹಿಂಗೆ ತಿರುಗಿಸ್ಕೊಂಡು ಸ್ಟ್ರೈಟ್ ಒಂದು ಸ್ಟಿಚ್ ಹಾಕಿ ಲಾಸ್ಟ್ ಎಡ್ಜಲ್ಲಿ. ನೋಡಿ, ಈ ಥರ ಲಾಸ್ಟ್ ಎಡ್ಜಲ್ಲಿ ಈ ಥರ ಸ್ಟಿಚ್ ಹಾಕಿ. ನೋಡಿ, ಉಕ್ಸ್ ಪಟ್ಟಿ ರೆಡಿ ಆಯಿತು. ಈಗ ಕಾಜಾ ಪಟ್ಟಿಗೆ ಉಲ್ಟಾ ಇಟ್ಕೊಳ್ಳಿ. ಉಲ್ಟಾ ಇಟ್ಕೊಂಡು ಒಂದು 1/4 ಇಂಚಸಲ್ಲಿ ಈ ಥರ ಫೋಲ್ಡ್ ಮಾಡಿ ಇದೇ ಥರ ಇರಲಿ. ಈ ಥರ ಸಮವಾಗಿ ಈ ಥರ ಇಟ್ಕೊಳ್ಳಿ, ಸಿಂಗಲ್ ಹಿಂಗೆ. ಇದಕ್ಕೆ ನಾವು ಡಬಲ್ ಫೋಲ್ಡ್ ಮಾಡಿದ್ವಿ, ಇದಕ್ಕೆ ಸಿಂಗಲ್ಲು. ಈ ಥರ ಫೋಲ್ಡ್ ಮಾಡಿಕೊಂಡು ಒಂದು 1/4 ಇಂಚಸಲ್ಲಿ ಸ್ಟ್ರೈಟ್ ಒಂದು ಸ್ಟಿಚ್ ಹಾಕಿ. ನೋಡಿ, ಈ ಥರ ಇಟ್ಕೊಂಡು ಸಮವಾಗಿ ಇದೆರಡು ಜೋಡಿಸ್ಕೊಂಡು ಈ ಥರ ಸ್ಟಿಚ್ ಹಾಕಿ. ಇದಾದಮೇಲೆ ಇದನ್ನೊಂದು 1/4 ಇಂಚಸಲ್ಲಿ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿಕೊಂಡು ಮತ್ತೆ ಇಲ್ಲೇನು ನಾವು ಹೊಲ್ದಿರ್ತೀವೋ ಅದ್ರ ಮೇಲೆ ಈ ಥರ ಫೋಲ್ಡ್ ಮಾಡಿ ಈ ಥರ ಮಡ್ಚ್ಕೊಂಡು ಇಲ್ಲಿಂದ ಒಂದು ಸ್ಟಿಚ್ ಹಾಕಿ. ಇಲ್ಲಿಂದ ಇಲ್ಲಿಗೊಂದು ಸ್ಟಿಚ್ ಹಾಕಿ, ಇಲ್ಲಿ ನೀಡಲ್ಲಿ ಬಿಟ್ಬಿಟ್ಟು ಇಲ್ಲಿಂದ ಸ್ಟ್ರೈಟ್ ಒಂದು ಸ್ಟಿಚ್ ಹಾಕಿ. ಈ ಥರ ಇಲ್ಲಿಗೆ ಬಂದು ನೀಡಲ್ಲಿ ಇಲ್ಲಿ ಬಿಟ್ಬಿಡಿ ಇಲ್ಲಿ. ಮತ್ತು ಈ ಥರ ಟರ್ನ್ ಮಾಡಿ ಈ ಥರ ಒಳಗಡೆ ಫೋಲ್ಡ್ ಮಾಡ್ಕೊಳ್ಳಿ ಬಟ್ಟೆನ. ಈ ಥರ ಒಂದು 1/4 ಇಂಚಸ್ಸು ಫೋಲ್ಡ್ ಮಾಡ್ಕೊಂಡು ಸ್ಟ್ರೈಟು ಈ ಥರ ಒಂದು ಸ್ಟಿಚ್ ಹಾಕಿ. ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಬಂದಿರುತ್ತೆ, ನೀವು ಕಟ್ ಮಾಡ್ಕೊಳ್ಳಿ. ಮತ್ತು 1/4 ಇಂಚಸಲ್ಲಿ ಒಂದು ಅದ್ರ ಪಕ್ಕನೇ ಈ ಥರ ಸ್ಟಿಚ್ ಹಾಕಿ. ಈ ಥರ ನೋಡಿ, ಈ ಥರ 1/4 ಇಂಚಸಲ್ಲಿ ಈ ಥರ ಸ್ಟಿಚ್ ಹಾಕಿ. ಉಕ್ಸ್ ಪಟ್ಟಿ ಕಾಜಾ ಪಟ್ಟಿ ರೆಡಿ ಆಯಿತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಾನು ಸಿಗ್ತೀನಿ.